ಮನುಷ್ಯ ಎಷ್ಟೇ ಸುಂದರವಾಗಿದ್ರೂ ಸ್ವಚ್ಛತೆ ಇಲ್ಲದೆ ಇದ್ರೆ ಮುಜುಗರಕ್ಕೆ ಒಳಗಾಗೋದು ಸಹಜ. ಹೀಗೆ ಮುಜುಗರದ ಸ್ಥಿತಿಗೆ ಕಾರಣವಾಗುವುದು ಬಾಯಿ ವಾಸನೆಯಿಂದ. ಅನಾರೋಗ್ಯ ಸೇರಿದಂತೆ ಬೇರೆ ಬೇರೆ ಕಾರಣಕ್ಕೆ ಜನರು ಬಾಯಿ ವಾಸನೆಯಿಂದ ಬಳಲ್ತಾರೆ. ಇದು ಕೇಳಲು ಸರಳ ಸಮಸ್ಯೆ ಎನಿಸಿದ್ರೂ ಬಾಯಿ ವಾಸನೆಯ ವ್ಯಕ್ತಿಯ ಸಂಪರ್ಕಕ್ಕೆ ಬರುವ ಜನರು ಎನ್ನಿಲ್ಲದ ಹಿಂಸೆ ಅನುಭವಿಸುತ್ತಾರೆ. ಸೋಷಿಯಲ್ ಅಪಿಯರೆನ್ಸ್ ಮೇಲೆ ದುಷ್ಪರಿಣಾಮ ಬೀರೋದು ನಿಜ. ಹಾಗಿದ್ರೆ ಬಾಯಿ ವಾಸನೆಯ ಕಾರಣವೇನು, ಪರಿಹಾರವೇನು, ಎಲ್ಲಿದೆ ಟಿಪ್ಸ್? ಬಾಯಿಯಲ್ಲಿ ಕಾಣಿಸಿಕೊಳ್ಳುವ ದುರ್ವಾಸನೆಯನ್ನ ವೈದ್ಯಕೀಯ ಭಾಷೆಯಲ್ಲಿ ಹೆಲಿಟೋಸಿಸ್ ಎನ್ನಲಾಗುತ್ತೆ. ಭಾರತೀಯರಲ್ಲಿ 75% ಜನರಿಗೆ ಈ ಸಮಸ್ಯೆ ಕಂಡುಬರುತ್ತೆ. ಎಷ್ಟು ಚೆನ್ನಾಗಿ ಹಲ್ಲು ಉಜ್ಜಿದ್ರೂ ನನ್ನ ಬಾಯಿಯಿಂದ ವಾಸನೆ ಬರುತ್ತೆ ಅಂತ ಬಹಳಷ್ಟು ಜನರು ಹೇಳೋದನ್ನ ನೀವು ನೋಡಬಹುದು. ಇದು ಭಾರತದ ಜನರಲ್ಲಿ ಕಾಣಿಸಿಕೊಳ್ಳುವ ಸಾಮಾನ್ಯ ಸಮಸ್ಯೆ. ನಿಜಕ್ಕೂ ಇದೊಂದು ಸಣ್ಣ ಸಮಸ್ಯೆಯಾದರೂ ಯಾತನೆ ಮಾತ್ರ ಬಹಳಷ್ಟು ದೊಡ್ಡದು. 4 ಜನರ ಮಧ್ಯೆ ಬೆರೆಯುವ ವ್ಯಕ್ತಿಗಳಿಗೆ ಈ ರೀತಿ ಆದ್ರೆ ನಿಜಕ್ಕೂ ಮುಜುಗರ ಆಗಿಯೇ ಆಗುತ್ತೆ. ಪಾನ್, ಗುಟ್ಕಾ, ಮದ್ಯಪಾನ, ಧೂಮಪಾನ ಮುಂತಾದ ಯಾವ ಚಟ ಇರದ ವ್ಯಕ್ತಿಗಳಲ್ಲೂ ಈ ಸಮಸ್ಯೆ ಇದೆ. ಇದಕ್ಕಾಗಿಯೇ ಜನರು ಸಾರ್ವಜನಿಕ ಸಮಾರಂಭ, ವೈಯಕ್ತಿಕ ಕಾರ್ಯಕ್ರಮಗಳಿಂದಲೇ ದೂರ ಉಳಿಯುತ್ತಾರೆ. ಸಾಮಾನ್ಯವಾಗಿ ಈ ಸಮಸ್ಯೆ ಮದ್ಯಪಾನಿಗಳು, ಧೂಮಪಾನಿಗಳು ಹಾಗೂ ಮಧುಮೇಹದ ಸಮಸ್ಯೆ ಇರೋರಲ್ಲಿ ಹೆಚ್ಚು ಕಾಣಿಸಿಕೊಳ್ಳುತ್ತೆ. ಮಾತ್ರವಲ್ಲ, ಬೇರಾವುದೋ ಆರೋಗ್ಯ ಸಮಸ್ಯೆಯ ಕಾರಣಕ್ಕೆ ಅತಿಯಾದ ಔಷಧಿಗಳನ್ನು ಸೇವಿಸುತ್ತಿರುವವರಲ್ಲಿಯೂ ಈ ಸಮಸ್ಯೆ ಕಾಣಿಸಿಕೊಳ್ಳುತ್ತೆ. ಈ ಸಮಸ್ಯೆಗೆ ಆರೋಗ್ಯ ಕಾರಣಗಳಿದ್ರೂ ಪ್ರಮುಖ ಕಾರಣಗಳು ಒಂದಷ್ಟಿವೆ. ಮುಖ್ಯವಾಗಿ ಸರಿಯಾದ ಸಮಯಕ್ಕೆ ಬ್ರಷ್ ಮಾಡದೇ ಇರುವುದು, 8 ರಿಂದ 10 ಗಂಟೆಗಳ ಕಾಲ ಉಪವಾಸ ಇರುವುದು, ಲಾಲಾರಸದ ಸ್ರವಿಸುವಿಕೆ ಕಡಿಮೆ ಇರುವುದು, ಸತತವಾಗಿ ಮಾತನಾಡುವುದು, 3-4 ಗಂಟೆಗಳವರೆಗೂ ನೀರು ಸೇವಿಸದೇ ಇರುವುದು, ಧೂಮಪಾನ, ಮದ್ಯಪಾನ, ಪಾನ್, ಗುಟ್ಕಾ, ತಂಬಾಕು ಸೇವನೆ, ಹುಳುಕು ಹಲ್ಲುಗಳು, ಒಸಡಿನಲ್ಲಿ ರಕ್ತಸ್ರಾವ, ಹಲ್ಲಿನ ಸುತ್ತ ಕಟ್ಟಿರುವ ಕೊಳೆ, ಗಾರೆ, ಗ್ಯಾಸ್ಟ್ರಿಕ್ ಸಮಸ್ಯೆ, ಕರುಳಿನ ಸೋಂಕು, ಶ್ವಾಸಮಾರ್ಗದ ಸೋಂಕು, ಸತತ ಔಷಧ ಸೇವನೆ, ಮಧುಮೇಹ, ಬೆರಳಿನಿಂದ ಹಲ್ಲು ಉಜ್ಜುವುದು, ರಂಗೋಲಿ ಹಿಟ್ಟು, ಇದ್ದಿಲು ಪುಡಿಗಳಿಂದ ಹಲ್ಲು ಉಜ್ಜುವುದು, ಸೂಕ್ತ ಟೂತ್ ಪೇಸ್ಟ್ ಬಳಸದೇ ಇರುವುದು ಇವೆಲ್ಲ ಪ್ರಮುಖ ಕಾರಣಗಳು. ಹಾಗಾದ್ರೆ ಬಾಯಿ ದುರ್ವಾಸನೆಗೆ ಕಾರಣ ಆರೋಗ್ಯ ಸಮಸ್ಯೆ ಅಂತ ಹಲವರು ಕಾರಣ ನೀಡಿದ್ರು. ಮುಖ್ಯವಾದ ಕಾರಣ ಅಂದ್ರೆ ಬಾಯಿ ಸ್ವಚ್ಛತೆಯ ತೀವ್ರ ಕೊರತೆ. ನಾವು ತಿನ್ನುವ ಪ್ರತಿ ಆಹಾರ ಕಣಗಳು ಉಸಿರಿನ ವಾಸನೆಗೆ ಕಾರಣವಾಗುತ್ತವೆ. ಮುಖ್ಯವಾಗಿ ಹಲ್ಲಿನ ಸ್ವಚ್ಛತೆಯಷ್ಟೇ ನಾಲಿಗೆಯನ್ನು ಸ್ವಚ್ಛ ಮಾಡಬೇಕು. ಬಹಳಷ್ಟು ಜನರಿಗೆ ಇದರ ಬಗ್ಗೆ ತಿಳುವಳಿಕೆ ಇಲ್ಲ. ನಾಲಿಗೆ ಮತ್ತು ಹಲ್ಲಿನ ಮೇಲ್ಪದರದಲ್ಲಿ ಜೊಲ್ಲು ಮತ್ತು ಆಹಾರ ಕಣದ ಮಿಶ್ರಣದ ಉಳಿಕೆಯಿಂದ ಬ್ಯಾಕ್ಟೀರಿಯಾದಂತಹ ಜೀವಕಣಗಳು ಬಿಳಿಯ ಪದರವನ್ನ ಸೃಷ್ಟಿಸುತ್ತವೆ. ಇದನ್ನ ಪ್ಲಾಕ್ ಎನ್ನುತ್ತೇವೆ. ಈ ಪ್ಲಾಕ್ನ ಪದರ ಹೆಚ್ಚಾದಷ್ಟು ತೊಂದರೆಯೇ ಹೌದು. ಜನರು ಹಲ್ಲುಗಳನ್ನ ಸ್ವಚ್ಛಗೊಳಿಸುತ್ತಾರೆ ವಿನಃ ನಾಲಿಗೆಯ ಸ್ವಚ್ಛತೆಗೆ ಆದ್ಯತೆ ನೀಡುವುದಿಲ್ಲ. ಹೀಗಾಗಿ ನಾಲಿಗೆ ಕ್ಲೀನ್ ಮಾಡದಿದ್ದಾಗ ಮತ್ತು ಬಾಯಲ್ಲಿ ಲಾಲಾರಸದ ಕೊರತೆ ಇದ್ದಾಗ ಇದು ಮತ್ತಷ್ಟು ವೇಗವಾಗಿ ಹಲ್ಲುಗಳ ಮಧ್ಯೆ ಸಂಗ್ರಹವಾಗಿ ಗಂಧಕಾಂಶ, ಸಲ್ಫರ್ ಅನಿಲ ಬಿಡುಗಡೆಯಾಗಿ ದುರ್ವಾಸನೆಗೆ ಕಾರಣವಾಗುತ್ತೆ. ಹಾಗಿದ್ರೆ ವ್ಯಕ್ತಿಗೂ ಮತ್ತು ಆತನ ಎದುರು ನಿಂತು ಆತನೊಂದಿಗೆ ಮಾತನಾಡುವ ವ್ಯಕ್ತಿಗೂ ಮುಜುಗರ ಹಾಗೂ ಅಸಹ್ಯ ವಾಕರಿಕೆ ತರಿಸುವ ದುರ್ವಾಸನೆ ತಡೆಯುವುದು ಹೇಗೆ? ಅದಕ್ಕೆ ಒಂದಷ್ಟು ಟಿಪ್ಸ್ ಇಲ್ಲಿದೆ. ನಿಯಮಿತವಾಗಿ ದಂತ ವೈದ್ಯರಿಂದ ಕ್ರಮಬದ್ಧವಾಗಿ ಹಲ್ಲಿನ ಸ್ವಚ್ಛತೆ ಮಾಡಿಸಿಕೊಳ್ಳುವುದು. ದಿನಕ್ಕೆ 2 ಬಾರಿ ಹಲ್ಲು, ನಾಲಿಗೆ ಸ್ವಚ್ಛತೆ, ದಂತದಾರದಿಂದ ಹಲ್ಲಿನ ಸ್ವಚ್ಛತೆ, ಜೊಲ್ಲು ರಸದ ಕೊರತೆಗೆ ಚಿಕಿತ್ಸೆ, ಕಾಫಿ, ಟೀ ಸೇವನೆ ನಂತರ ಬಾಯನ್ನ ನೀರಿನಿಂದ ಮುಕ್ಕಳಿಸಬೇಕು. ಆಗಾಗ ನೀರು ಕುಡಿತಾ ಇರಬೇಕು. 3 ತಿಂಗಳಿಗೊಮ್ಮೆ ಟೂತ್ ಬ್ರಷ್ ಬದಲಿಸಬೇಕು. ಗ್ಯಾಸ್ಟ್ರಿಕ್ ಸಮಸ್ಯೆಗೆ ವೈದ್ಯರಿಂದ ಪರಿಹಾರ ಪಡೆಯಬೇಕು. ನಾಲಿಗೆಯನ್ನ ಬೆರಳಿನಿಂದ ಬ್ರಷ್ನಿಂದ ಸ್ವಚ್ಛಗೊಳಿಸಬೇಕು. ಚಟಗಳಿಗೆ ವಿದಾಯ ಹೇಳಬೇಕು. ಈರುಳ್ಳಿ, ಬೆಳ್ಳುಳ್ಳಿಯಂತಹ ವಸ್ತುಗಳನ್ನು ಹಸಿಯಾಗಿ ಸೇವಿಸಿದಲ್ಲಿ ಹಲ್ಲುಜ್ಜಬೇಕು. ಊಟದ ನಂತರ ಏಲಕ್ಕಿ ಚೂರು, ಲವಂಗ, ತುಳಸಿ ಎಲೆ ತಿನ್ನಬೇಕು. ಹಾಗಿದ್ರೆ ನಿಮ್ಮ ಬಾಯಿಯಿಂದ ದುರ್ವಾಸನೆ ಬರುತ್ತಿದೆಯೋ ಇಲ್ಲವೋ ಅನ್ನೋದನ್ನ ಪರೀಕ್ಷೆ ಮಾಡಿಕೊಳ್ಳುವುದು ಹೇಗೆ? ಅದಕ್ಕೊಂದಿಷ್ಟು ಸಲಹೆಗಳಿವೆ ನೋಡಿ. ನಿಮ್ಮ ಕೈ ಅಥವಾ ಒಂದು ಬಟ್ಟೆ ನಿಮ್ಮ ಬಾಯಿ ಮುಂದೆ ಇಟ್ಟು ಜೋರಾಗಿ ಉಸಿರಾಡಿ ಬಳಿಕ ಆ ಬಟ್ಟೆಯನ್ನ ಮೂಸಿ ನೋಡಿ. ನಿಮ್ಮ ಕೈ ಹಿಂಭಾಗಕ್ಕೆ ಅಂಗೈ ಹಿಂಬದಿ ಜೊಲ್ಲು ಹಚ್ಚಿ 1-2 ನಿಮಿಷ ಬಿಟ್ಟು ನಂತರ ಮೂಸಿ ನೋಡಿ. ವಾಸನೆ ಬಂದರೆ ದುರ್ವಾಸನೆ ಇದೆ ಅಂತ ಅರ್ಥ. ಆದ್ರೆ ಈಗ ಜಾಹೀರಾತಿನ ಭರದಲ್ಲಿ ಮೌತ್ ಫ್ರೆಶ್ನರ್ ಹೆಸರಿನಲ್ಲಿ ಸಾಕಷ್ಟು ಕೆಮಿಕಲ್ಸ್ ಗಳನ್ನ ಮಾರಲಾಗ್ತಾ ಇದೆ. ಅವುಗಳನ್ನ ಬಳಸದಿರಿ. ಇವುಗಳನ್ನ ಬಳಸಿದ್ರೂ ಅದರ ಪರಿಣಾಮ ತಾತ್ಕಾಲಿಕವಷ್ಟೇ. ಅಲ್ಲದೆ ಹಳದಿ ಹಲ್ಲುಗಳಿಗೂ ವಾಸನೆಗೂ ಸಂಬಂಧವಿಲ್ಲ. ಬಿಳಿಯ ಹಲ್ಲುಗಳೇ ಕೊಳೆ ಕಟ್ಟಿಕೊಂಡು ಹಳದಿಯಾಗಿರುತ್ತೆ. ಇದಕ್ಕೆ ವೈದ್ಯರಿಂದ ಚಿಕಿತ್ಸೆ ಪಡೆಯಬೇಕು. ದುರ್ವಾಸನೆಗೆ ಸ್ವಯಂ ಚಿಕಿತ್ಸೆ ಮಾಡುವ ಬದಲು ದಂತ ವೈದ್ಯರನ್ನ ಕಾಣಿ. ಇಲ್ಲವಾದ್ರೆ ಮನೆಯಲ್ಲೇ ಸುಲಭವಾಗಿ ಸಿಗುವ ಲವಂಗ, ಏಲಕ್ಕಿಯಂತಹ ವಸ್ತುಗಳನ್ನೇ ಬಳಸಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಏನೇ ತಿಂದರೂ ಬಾಯಿ ಮುಕ್ಕಳಿಸುವ ಮತ್ತು ಸಾಕಷ್ಟು ನೀರು ಕುಡಿಯುವ ಅಭ್ಯಾಸ ರೂಢಿಸಿಕೊಳ್ಳಿ.